78 ವರೆಗೂ ಅವಳು ಒಂದ್ಸತಿನೂ ಹಾಸ್ಪಿಟಲ್ಗೆ ಹೋಗಿಲ್ಲ. ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅಂತ ಡಿಟೆಕ್ಟ್ ಆಯ್ತು. ಓವರಿ ಕ್ಯಾನ್ಸರ್ ಅಂತ ಹೇಳಿದ್ರು. ಹೆಮೋಗ್ಲೋಬಿನ್ ಕಡಿಮೆ ಇತ್ತು, ಸ್ವಲ್ಪ ಬ್ಲಡ್ ಹಾಕಿದ್ರು. ಅದೇ ಹೊಟ್ಟೆನಲ್ಲಿ ನೀರಿದ್ದಾಗ ಮತ್ತೆ ನಾವು ಇನ್ನೊಂದ್ ಸ್ವಲ್ಪ ಫುಡ್ ಹಾಕಕ್ ಹೋದ್ರೆ ಅದು ಉಲ್ಟಾ ಬರುತ್ತೆ ಅಂತ. ಅವಳು ಅದೆಲ್ಲೋ ಮೀಡಿಯಾದಲ್ಲಿ ನೋಡಿದೆ ಅಂತ ಹೇಳಿದ್ಲು. ರಿವ್ಯೂ ಚೆನ್ನಾಗಿದೆ, ಸೊ ಇದು ಕ್ಯಾಪ್ಸ್ಯೂಲ್ ಕೊಡ್ತಾರೆ ಅಂತ ನೋಡಿ ನಾವು ಇಲ್ಲೊಂದ್ಸತಿ ಟ್ರೈ ಮಾಡೋಣ ಅಂತ ಬಂದ್ವಿ. ನಮಸ್ಕಾರ, ನಾನು ಭಾಗ್ಯಶ್ರೀ ಕುಲಕರ್ಣಿ ಅಂತ, ಗುಬ್ಲಾಳ್ ಏರಿಯಾದಿಂದ. ಪೇಷಂಟ್ ನಮ್ಮ ಅಕ್ಕ ಲಕ್ಷ್ಮೇಶ್ವರದಲ್ಲಿ ಇರ್ತಾರೆ. ರಮಾ ವಡ್ವಿ ಅಂತ, 78 ವರ್ಷ ಆಗಿ. 3 ತಿಂಗಳ ಹಿಂದೆ ಗೊತ್ತಾಯ್ತು. ಅದು ಅವ್ರಿಗೆ ಡೈಜೆಸ್ಟಿವ್ ಸಿಸ್ಟಮ್ ಸರಿ ವರ್ಕ್ ಆಗವಲ್ತಾಗಿತ್ತು. ಬರೀ ವಾಮಿಟಿಂಗು ಮತ್ತೆ ಮೋಷನ್ ಆಗ್ತಾ ಇತ್ತು. ನಾವು ಅಲ್ಸರ್ ಇರ್ಬೋದೇನೋ ಅಂತ ಸ್ಕ್ಯಾನಿಂಗ್ ಹೋದ್ವಿ ಫಸ್ಟ್. ಅವಾಗ ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಇದೆ, ಯು ಹ್ಯಾವ್ ಟು ಅಂಡರ್ಗೋ ಸ್ಕ್ಯಾನಿಂಗ್ಸ್ ಎಲ್ಲ ಹೋಗ್ಬೇಕು ಅಂತ. ನಮ್ಗೆ ನಂಬಕ್ಕೆ ಆಗ್ಲಿಲ್ಲ, ಯಾಕೆಂದ್ರೆ 78 ವರೆಗೂ ಅವಳು ಒಂದ್ಸತಿನೂ ಹಾಸ್ಪಿಟಲ್ಗೆ ಹೋಗಿಲ್ಲ. ಅಂದ್ರೆ ಅಷ್ಟು ಹೆಲ್ದಿ ಆಗಿದ್ದವಳು ಅವಳು. ಬರೀ ಏಜ್ ಫ್ಯಾಕ್ಟರ್ ಇಂದ ಸ್ವಲ್ಪ ಕೈ ಕಾಲ್ ನೋವು ಅದು ಬಿಟ್ರೆ ಬೇರೆ ಏನು ತೊಂದ್ರೆ ಇರ್ಲಿಲ್ಲ. ಸಡನ್ ಆಗಿ ಅಂದ್ರೆ 1-2 ಸಲ ಅವಳಿಗೆ ಅದೇನೋ ಹಿಂಗ್ ಮೇಲ್ ಗಂಟು ಬಂದಂಗ ಆಗತ್ತೆ ಅಂತ ಹೇಳಿದ್ಲು. ಅದು ಅವಳು ಏನಾಗಿಲ್ಲ ಅಂತ ಸುಮ್ನೆ ಬಿಟ್ಬಿಟ್ಟಿದ್ದಾಳೆ. ಸೊ ಫ್ಲೂಯಿಡ್ ತುಂಬ್ಕೊಂತಲ್ಲ, ಅವಾಗ ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅಂತ ಡಿಟೆಕ್ಟ್ ಆಯ್ತು. ಓವರಿ ಕ್ಯಾನ್ಸರ್ ಅಂತ ಹೇಳಿದ್ರು. ನಾವು ಅಲೋಪತಿ ಏನ್ ಸ್ಟಾರ್ಟ್ ಮಾಡ್ಲಿಲ್ಲ, ಬಿಕಾಸ್ ಅವಳಿಗೆ ಏನು ಅಭ್ಯಾಸ ಇಲ್ಲ. ಆದ್ಮೇಲೆ ಮೂಗ್ ತುಂಬಾ ಸ್ಟ್ರಾಂಗ್ ಅವಳದ್ದು, ಹಿಂಗಾಗಿ ಏನು ಕೊಡಕ್ ಹೋದ್ರು ವಾಸನೆ. ಇವನ್ ಆಯುರ್ವೇದಿಕ್ ಬರೋಕ್ಕೂನು ಕಷಾಯ ಅಂತದೆಲ್ಲ ತಗೊಂಡ್ರೆ ಅವಳು ಬಾಯಲ್ಲೇ ಇಳಿಯಲ್ಲ. ಸೊ ಇದು ಕ್ಯಾಪ್ಸ್ಯೂಲ್ ಕೊಡ್ತಾರೆ ಅಂತ ನೋಡಿ ನಾವು ಇಲ್ಲೊಂದ್ಸತಿ ಟ್ರೈ ಮಾಡೋಣ ಅಂತ ಬಂದ್ವಿ. ಮತ್ತೆ ಅವ್ರದ್ದು ಕಂಡೀಷನ್, ಫೈನಾನ್ಷಿಯಲ್ ಕಂಡೀಷನ್ ಅಷ್ಟೊಂದು ಫೇವರೇಬಲ್ ಇಲ್ಲ. ಡಾಕ್ಟರ್ಸ್ ಅಂದ್ರು, ನೀವು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿದ್ರೆ ಪೆಟ್ ಸ್ಕ್ಯಾನು ಅದೆಲ್ಲ ಮಾಡಿ ಎಷ್ಟು ಸ್ಪ್ರೆಡ್ ಆಗಿದೆ ನೋಡ್ಬೋದು. ನೀವು ಟ್ರೀಟ್ಮೆಂಟೇ ಬೇಡ ಅಂದಾಗ ಸುಮ್ನೆ ಯಾಕೆ ಸ್ಕ್ಯಾನ್ ಮಾಡಿಸ್ಕೋತೀರಾ ಅಂತ ಅವರು ಹೆಮೋಗ್ಲೋಬಿನ್ ಕಡಿಮೆ ಇತ್ತು, ಸ್ವಲ್ಪ ಬ್ಲಡ್ ಹಾಕಿದ್ರು. ಆಮೇಲೆ ಫಸ್ಟ್ ಟೈಮು ನೀರ್ ತುಂಬ್ಕೊಂಡಾಗ ನಾವು ಹೋಮಿಯೋ ಮೆಡಿಸಿನ್ ಹೋದ್ವಿ. ಯೂರಿನಲ್ ಪಾಸ್ ಆಗತ್ತೆ, ನಿಮಗೆ ಕ್ಲಿಯರ್ ಆಗತ್ತೆ ಹೊಟ್ಟೆ ಅಂದ್ರು. ಸೊ 2 months ಹಾಗೆ ನಡೀತು. ಆಮೇಲೆ ಮತ್ತೆ ಈಗ ಲಾಸ್ಟ್ ವೀಕು ಹೊಟ್ಟೆ ನೀರ್ ತುಂಬ್ಕೊಂತು. ನಾವು ಮತ್ತೆ ಡಾಕ್ಟರ್ ಹತ್ರ ಹೋದ್ಮೇಲೆ ಅವರು ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ನೀರ್ ತೆಗಿಯಲ್ಲ ಅಂತ ಕೂತ್ರು. ಮತ್ತೆ ಇನ್ನೊಂದ್ ಜನರಲ್ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅವ್ರಿಗೆ 2 ಲೀಟರ್ ನೀರ್ ತೆಗೆದು ಕಳ್ಸಿದ್ದಾರೆ. ಹೋಮಿಯೋ ಮೆಡಿಸಿನ್ ಕಂಟಿನ್ಯೂ ಇದೆ. ಇಲ್ಲಿಂದ ಇವ್ರದ್ದು ಒಂದ್ ಸ್ವಲ್ಪ ಟ್ರೈ ಮಾಡಿ ಏನಾದ್ರೂ ಕಂಡೀಷನ್ ಚೆನ್ನಾಗ್ ಆಗತ್ತಾ ಅಂತ. ಡಿಸೆಂಬರ್ ಅಲ್ಲಿ ಗೊತ್ತಾಯ್ತು. ಡಿಸೆಂಬರ್, ಜಾನ್ವರಿ, ಫೆಬ್ರವರಿ 3 months ಆಗಿದೆ. ಅದಕ್ ಮುಂಚೆ ಅವ್ರು ಆರಾಮಾಗಿ ಕೆಲ್ಸ ಮಾಡ್ಕೊಂಡು ಇರ್ತಾ ಇದ್ರು. ಅಂದ್ರೆ ಮನೆಯಲ್ಲಿ ಅಡಿಗೆ ಮಾಡೋದು, ಮನೆ ಕೆಲಸ ಎಲ್ಲ, ಪಾತ್ರೆ ತೊಳ್ಕೊಳ್ಳೋದು, ನೆಲ ಒರೆಸ್ಕೊಳ್ಳೋದು ಎಲ್ಲ ಮಾಡ್ತಾ ಇದ್ರು. ಅದೇ ಹೊಟ್ಟೆನಲ್ಲಿ ನೀರಿದ್ದಾಗ ಮತ್ತೆ ನಾವ್ ಇನ್ನೊಂದ್ ಸ್ವಲ್ಪ ಫುಡ್ ಹಾಕಕ್ ಹೋದ್ರೆ ಅದು ಉಲ್ಟಾ ಬರುತ್ತೆ ಅಂತ. ಮೇನ್ ಪ್ರಾಬ್ಲಮ್ ಅದೇ ಆಗಿದೆ. ಓದಾಡ್ತಾರೆ. ಸ್ನಾನಕ್ಕೆ ಅವರೇ ಹೋಗಿ ಬಕೆಟ್ ಅಲ್ಲಿ ನೀರ್ ಹಾಕಿಟ್ರೆ ಸ್ನಾನ ಮಾಡ್ತಾರೆ. ಚೆನ್ನಾಗಿ ಮಾತಾಡ್ತಾರೆ, ಜ್ಞಾಪಕ ಶಕ್ತಿ ಇದೆ. ಅವಳು ಅದೆಲ್ಲೋ ಮೀಡಿಯಾದಲ್ಲಿ ನೋಡಿದೆ ಅಂತ ಹೇಳಿದ್ಲು. ರಿವ್ಯೂ ಚೆನ್ನಾಗಿದೆ, ಅದಕ್ಕೆ ನೋಡೋಣ ಒಂದ್ಸಲಿ ಟ್ರೈ ಮಾಡಿ ಅಂತ. ನಾನು ಈ ಏರಿಯಾನಲ್ಲೆಲ್ಲ ಓಡಾಡಿ ಅಭ್ಯಾಸ ಇತ್ತು ನನಗೆ. ನಾನು BSNL ಎಂಪ್ಲಾಯಿ, ರಿಟೈರ್ಡ್. ಇದೇ ಏರಿಯಾನಲ್ಲಿ ಓಡಾಡ್ತಾ ಇದ್ನಲ್ಲ, ಹಂಗಾರೆ ನಾನು ಹೋಗಿ ತಗೊಂಡ್ ಬರ್ತೀನಿ, ಲೆಟಸ್ ಟ್ರೈ ಅಂತ. ಸ್ವಲ್ಪ ಕ್ರಿಟಿಕಲ್ ಇದೆ, ಈ ತರ ಪ್ರಾಬ್ಲಮ್ ಬರುತ್ತೆ, ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು.